4th ಹೆಡ್ಡಿಂಗ್ 8th ಕ್ವಶನ್. ಈಗ ಒಂದು ಸೀರೀಸ್ ಕೊಟ್ಟಿದ್ದಾನೆ, ಇದು ಎ ಪಿನಲ್ಲಿ ಇದೇನಾ ಇಲ್ಲ ಅಂತ ಹೇಳ್ಬೇಕು. ಸೊ ಅವ್ರೇನು ಕೊಟ್ಟಿದ್ದಾರೆ, A1 A2 A3 A4. ಓಕೆ, ಫಸ್ಟ್ ಏನು ಮಾಡಬೇಕು, A4 ಮೈನಸ್ A3. ಸೊ A4 ವ್ಯಾಲ್ಯೂ ಬಂದು -1/2. ಫಸ್ಟ್ ಈ ಮೈನಸ್ ಕೆಳಗೆ ಈ ಮೈನಸ್ ಬರೆದ್ಬಿಡ್ರಿ. A3 ಕೂಡ ಏನಿದೆ, -1/2 ಇದೆ. ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಈಗ -1/2 ಮೈನಸ್ ಇಂಟು ಮೈನಸ್ +1/2. ಸೊ -1/2 +1/2 ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, A3 ಮೈನಸ್ A2 ಮಾಡಬೇಕು. A3 ಮೈನಸ್ A2. A3 ವ್ಯಾಲ್ಯೂ ಏನು, -1/2. ಈ ಮೈನಸ್ ಕೆಳಗೆ ಮೈನಸ್ ಬರೆದ್ಬಿಡ್ರಿ. A2 ಕೂಡ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಓಪನ್ ಮಾಡಿ -1/2 ಅಂತ ಬರಿಬೇಕು. -1/2 ಮೈನಸ್ ಇಂಟು ಮೈನಸ್ +1/2. ಸೊ ಏನಾಯ್ತು, ಇದು ಕೂಡ ಆನ್ಸರು 0 ಬಂತು. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು A2 ಮೈನಸ್ A1. ಸೊ A2 ವ್ಯಾಲ್ಯೂ ಏನಿದೆ, -1/2. ಮೈನಸ್ ಕೆಳಗೆ ಮೈನಸ್ ಬರೀರಿ. A1 ಕೂಡ ಏನಿದೆ, -1/2 ಇದೆ. ಸೊ -1/2 ಮೈನಸ್ ಇಂಟು ಮೈನಸ್ ಏನು, +1/2. ಸೊ ಇದು ಕೂಡ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ 0 ಇಲ್ಲಿ 0 ಇಲ್ಲಿ 0 ಬಂದಿದೆ. ಸೊ ಡಿಫ್ರೆನ್ಸು ಸೇಮ್ ಇದೆ. ಸೊ ನಾನೇನು ಬರಿಬೋದು ಇವಾಗ, ಸಿನ್ಸ್ ದ ಡಿಫರೆನ್ಸ್ ಈಸ್ ಸೇಮ್ ದೇ ಫಾರ್ಮ್ ಆನ್ AP ಅಂತ ಬರಿಬೋದು. ಓಕೆನಾ. ಸೊ ಆಮೇಲೆ ಏನು ಬರಿ ಅಂದರೆ, ಇಫ್ ದೇ ಫಾರ್ಮ್ ಆನ್ AP ಆದರೆ ಏನು ಬರೀಬೇಕು, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಬರೀಬೇಕು. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನು, 0. ಸೊ ಡಿ ವ್ಯಾಲ್ಯೂ ಏನು, 0. ಆಮೇಲೆ ಏನು ಬರಿ ಅಂತಿದ್ದಾನೆ, ರೈಟ್ 3 more ಟರ್ಮ್ಸ್ ಅಂತ ಬರೆದಾನೆ. ಸೊ 3 more ಟರ್ಮ್ಸ್ ಯಾವುವು, A5 A6 A7. ಯಾಕಂದ್ರೆ ಅವನು A4 ವರೆಗೆ ಅವನೇ ಕೊಟ್ಟಿದ್ದಾನೆ. ನೆಕ್ಸ್ಟ್ 3 ಟರ್ಮ್ಸ್ ಅಂದ್ರೆ A5 A6 A7 ನಾವು ಬರೆಯೋಣ. A5 ಫಾರ್ಮ್ ಏನು, A + 4D. A ವ್ಯಾಲ್ಯೂ ಬಂದ್ಬಿಟ್ಟು -1/2 ಇದೆ ಇಲ್ಲಿ. ಓಕೆ, ಪ್ಲಸ್ 4 ಇಂಟು ಡಿ ವ್ಯಾಲ್ಯೂ ಏನು, 0. -1/2 ಪ್ಲಸ್ 4 ಇಂಟು 0 0. ಸೊ ಏನಾಗುತ್ತೆ, -1/2 ಆಗುತ್ತೆ. ಇದು A5. ಅದೇ ರೀತಿ A6 ಮಾಡಿದ್ರೆ, A6 ಅಂದ್ರೆ ಏನು, A + 5D. A ವ್ಯಾಲ್ಯೂ ಬಂದ್ಬಿಟ್ಟು -1/2 ಪ್ಲಸ್ 5 ಇಂಟು ಡಿ ವ್ಯಾಲ್ಯೂ 0. -1/2 5 ಇಂಟು 0 0. ಸೊ ಇದು ಕೂಡ ಆನ್ಸರ್ ಏನು ಬರುತ್ತೆ, -1/2ನೇ ಬರುತ್ತೆ. ಲಾಸ್ಟ್ A7 ಇಸ್ ಈಕ್ವಲ್ ಟು ಏನು, A + 6D. A ವ್ಯಾಲ್ಯೂ ಬಂದ್ಬಿಟ್ಟು -1/2 ಪ್ಲಸ್ 6 ಇಂಟು ಡಿ ವ್ಯಾಲ್ಯೂ 0. -1/2 6 ಇಂಟು 0 0 ಆಯಿತು. ಇದು ಕೂಡ -1/2 ಬಂತು. ಸೊ ನೆಕ್ಸ್ಟ್ 3 ಟರ್ಮ್ಸ್ ಬರಿ ಅಂದ್ರೆ ಏನು ಬರಿಬೋದು, -1/2 -1/2 -1/2 ಆರ್ ದ 3 more ಟರ್ಮ್ಸ್ ಅಂತ ಬರೆದ್ಬಿಡ್ತು.